ಬಿರಿಯಾನಿ ನಾವು ಮಾಡೋ ಅಡುಗೆನೇ ತಿಂದು ಬೇಜಾರಾಗಿದೆ, ಅದಕ್ಕೆ ನಿಮ್ಮ ಹೋಟ್ಲಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ ಅಂತ. ಪೇಸ್ಟ್ ಸಂಜು ಇದು ಪೇಸ್ಟು ತಡಿ ನೋಡೋಣ ಹೆಂಗಿದೆ ಪೇಸ್ಟ್. ಡೈನಿಂಗ್ ಏರಿಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಗೆಂಟ್ಸ್ ಫ್ರೈ ಸಕ್ಕತ್ತಾಗಿದೆ. ಟ್ರೈ ಮಾಡಬೇಕು ಸಂಜು ಇದು ಮನೇಲಿ. ನೋಡಿ ಬಾಲಿ ಸ್ವಿಂಗು ಸಕ್ಕತ್ತಾಗಿದೆ. ಇಷ್ಟು ದೊಡ್ಡ ಸ್ವಿಂಗ್ ಇದೆ ಅಂತ ಗೊತ್ತಿದ್ರೆ ದೊಡ್ಡ ಗೌನ್ ತರ್ತಿದ್ದೆ ನಾನು, ಗೊತ್ತೇ ಇಲ್ಲ. ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ಫೈನಲಿ ಅಲ್ಲ, ಅಗೈನ್ ವಿ ಆರ್ ಬ್ಯಾಕ್ ಕಾರಲ್ಲೇನೆ. ಆಕ್ಚುಲಿ ಟ್ರ್ಯಾಕ್ಟರ್ ನೋಡೋ ಇಲ್ಲಿ ಟ್ರ್ಯಾಕ್ಟರ್ ಅಂದ್ರೆ ಇಷ್ಟ. ಇವತ್ತು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದೊಂಥರ ಟ್ರಾವೆಲ್ ವ್ಲಾಗ್. ಈ ವರ್ಷದಲ್ಲಿ ಇದು ಫಸ್ಟ್ ಟ್ರಿಪ್ ಅನ್ಸುತ್ತಲ್ಲ. ನ್ಯೂ ಇಯರ್ಗೆ ಕೇರಳಗೆ ಹೋಗಿದ್ವಿ, ಅದಾದ್ಮೇಲೆ ಯಾವ ಟ್ರಿಪ್ಪು ಹೋಗಿಲ್ಲ, ಯಾವ ವೆಕೇಶನ್ಗೆ ಹೋಗಿಲ್ಲ. ಇವಾಗ ಆಲ್ಮೋಸ್ಟ್ ಒಂದು 4 months ಆದ್ಮೇಲೆ ಇವಾಗ ಹೋಗ್ತಾ ಇದ್ದೀವಿ. ಮೊದಲು ತುಂಬಾ ತಿರುಗಾಡ್ತಾ ಇದ್ವಿ, ಚಿಕ್ಕ ಹುಟ್ಟಿದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ರೆಸಾರ್ಟ್ ಅಂತೆ ಇಲ್ಲೇ ಹತ್ರ ಆದ್ರೂ ಹೋಗ್ತಾ ಇದ್ವಿ ಒಂದು 3 months ಒನ್ಸು. ಬಟ್ ಇವಾಗ ಸ್ವಲ್ಪ ಕೆಲಸ ಕಾರ್ಯ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೀವಿ ಲೈಫಲ್ಲಿ, ಹಂಗಾಗಿ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಸರಿ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಣ ಅಂತೇಳಿ ಇವಾಗ ನಾವು ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದೀವಿ. ಹೋಗ್ಬಿಟ್ಟು ಅಲ್ಲಿ ಎಲ್ಲೂ ತಿರ್ಗಾಡಕ್ಕೆ ಹೋಗಲ್ಲ, ಆಲ್ರೆಡಿ ಎಲ್ಲ ಪ್ಲೇಸಸ್ ನೋಡಿದ್ದೀವಿ. ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ, ಸುಮ್ಮನೆ ಒಂದು ಸ್ಟೇಕೇಶನ್ ಥರ ಅಷ್ಟೇ, ಹೋಗ್ಬಿಟ್ಟು ಇಟ್ಬಿಟ್ಟು ಬರೋದಷ್ಟೇ. ಒಂದು ಲಾಂಗ್ ಡ್ರೈವ್ ಆಗುತ್ತೆ ಅಂತ ಹೇಳಿ ಹೊರಟಿದ್ದೀವಿ. ನನಗೆ ಲಾಂಗ್ ಡ್ರೈವ್ ಇಷ್ಟ, ಈ ಥರ ಪಕ್ಕದಲ್ಲಿ ಕುತ್ಕೊಂಡು ಹೋಗೋಕ್ಕೆ. ಸಂಜೆಗೆ ಕಾರ್ ಓಡಿಸೋಕೆ ಇಷ್ಟ. ಹೊಟ್ಟೆ ಇಷ್ಟದೆ ಹೋಟ್ಲ್ ಹುಡುಕ್ತಾ ಇದೀವಿ, ಎಲ್ಲಿ ಸಿಗ್ತಾನೆ ಇಲ್ಲ. ಅದಕ್ಕೆ ವೆಜ್ ಎಲ್ಲ ಕಡೆ ಇದೆ, ಬಟ್ ಸಂಡೇ ಇವತ್ತು ವೆಜ್ ಮುಟ್ಟಲ್ಲ. ಅದಕ್ಕೆ ಎಲ್ಲಿ ಹೋಗ್ತಿದೀವಿ? ಅದು ಲಾಸ್ಟ್ ಟೈಮ್ ಒಂದ್ಸಲ ತಿಂದಿದ್ವಿ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಸೆಲಾರ್ ಬಿರಿಯಾನಿ ಅಂತ. ಅದು ಓಪನ್ ಇರುತ್ತೆ ಒಂದು ವ್ಲಾಗ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್. ಇನ್ನ ಯೂಟ್ಯೂಬ್ ಫಸ್ಟ್ ವಿಡಿಯೋ ಅದೇ ಸ್ಟಾರ್ಟ್ ಮಾಡಿದ್ದು. ಇನ್ನು ನಮ್ಮ ಚಾನಲ್ ಹೆಸರು ಫೈನಲೈಸ್ ಆಗಿರ್ಲಿಲ್ಲ, ಬಟ್ ಹೋಗ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟಿದ್ವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಂತ, ಬಿಕಾಸ್ ಬೆಳಗ್ಗೆ ಹೊತ್ತು ನಾನ್ ವೆಜ್ ಯಾವುದೋ ಅಷ್ಟು ಓಪನ್ ಇರಲ್ಲ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ಹೆಂಗಿದೆ ಏನಂತ ನೋಡಿ ಹೇಳ್ತೀನಿ. ಹ್ಞೂ ತಿನ್ನು, ಸುಟ್ಟೈತೆ ಹುಷಾರು. ಸೊ ಫೈನಲಿ ಚನ್ನರಾಯಪಟ್ಟಣದಲ್ಲಿ ಸುಟ್ಟಾಯ್ತಾ? ಇಲ್ಲಿ ಹೆಜ್ಜೆ ಇಡ್ತೀನಿ ತಗೋ ನನ್ನ ಸಾರಿಗೆ. ಸೊ ತಿಂಡಿ ತಿನ್ನೋಕ್ಕೆ ಚನ್ನರಾಯಪಟ್ಟಣದಲ್ಲಿ SLR ಬಿರಿಯಾನಿಗೆ ನಿಲ್ಸಿದ್ದೀವಿ. ಅವಾಗಲೇ ಹೇಳ್ದಂಗೆ ಒಂದು 4 ವರ್ಷ ಮುಂಚೆ ಬಂದಿದ್ವಿ. ಸೊ ಅಂದರೆ ಸ್ವಲ್ಪ ಸರ್ವಿಸ್ ರೋಡಿಗೆ ಬರಬೇಕು, ಮೇನ್ ರೋಡ್ಗಿಂತ. ಇಲ್ಲ ಬಿಸಿ ಹಾಂ, ಸ್ವಲ್ಪ ಫ್ಲೈಓವರ್ಗಿಂತ ಹಿಂದೆ ಬರಬೇಕು ಸರ್ವಿಸ್ ರೋಡ್ಗೆ. ಟೇಸ್ಟ್ ನೆನಪಿಲ್ಲ, ಬಟ್ ಇವಾಗ ಚೆನ್ನಾಗಿರುತ್ತೆ, ಬಟ್ ಫೇಮಸ್ ಇಲ್ಲಿ, ಹಂಗಾಗಿ ತೊಗೊಂಡಿದ್ದೀವಿ. ಇದು ಹೆಂಗೆ ಗೊತ್ತಾ, ಬಕೆಟಲ್ಲೇ ಕೊಟ್ಬಿಡ್ತಾರೆ ಸಾರು. ನೋಡಿಲಿ ನನ್ನ ಟೇಬಲ್ಗೆ. ಫಸ್ಟು ಇಡ್ಲಿ ತೊಗೊಂಡಿದ್ದೀವಿ, ಬಿರಿಯಾನಿ ಆಮೇಲೆ ತೊಗೊಳೋಣ ಅಂತ. ಚಿಕನ್ ಏನೂ ಇಲ್ಲ ಆ್ಯಕ್ಚುಲಿ, ನನಗೆ ಚಿಕನ್ ಇಷ್ಟ, ಬಟ್ ಮಟನ್ ಚಾಪ್ಸ್ ತೊಗೊಂಡಿದ್ದೀವಿ. ನೋಡೋಣ ತಿನ್ಬಿಟ್ಟು ಹೆಂಗಿದೆ. ಪಕ್ಕ ಈ ಊರ್ ಸ್ಟೈಲಲ್ಲಿ ಇರುತ್ತಲ್ಲ ಸಾಂಬಾರು, ಅದೆಲ್ಲ ಆ ಥರ ಇದೆ. ಸಖತ್ತಾಗಿದೆ ಟೇಸ್ಟು, ನೈಸ್. ಮಟನ್ ಚಾಪ್ಸ್ ತಿನ್ನೋಣ. ಚೆನ್ನಾಗಿದೆ, ಅಂದರೆ ಗ್ರೀನ್ ಮಸಾಲ ಟೇಸ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮ ಚೀಕು ನೋಡಿ ಖಾಲಿ ಮಾಡ್ತಾನೆ, ಹೊಟ್ಟೆ ಹಸ್ತಿದೆ ಅವನಿಗೆ. ಬೆಂದಿದೆ, ಮಟನ್ ಚೆನ್ನಾಗಿದೆ. ನೀವೇನಾದರೂ ಹಾಸನ ಚನ್ನರಾಯಪಟ್ಟಣ ಸೈಡ್ ಹೋಗ್ತಿದ್ರೆ ಒಂದ್ಸತಿ SLR ಬಿರಿಯಾನಿ ವಿಸಿಟ್ ಮಾಡಿ, ಟೇಸ್ಟ್ ಅಂತೂ ಚೆನ್ನಾಗಿದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ವಿ, ಅವ್ರ ಹತ್ರ ನಾನು ಆಂಟಿ ಹತ್ರ ಹಂಗೆ ಮಾತಾಡ್ತಿದ್ದೆ. ಅವಾಗ ಅವ್ರು ಹೇಳಿದ್ರು, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರಂತೆ. ಅಂದರೆ ನಮ್ಮ ಕುಕ್ಕಿಂಗ್ ಪೇಜ್ ಇದೆಯಲ್ಲ, ಬೇಕಾ ನಾನು ಕುಕ್ಕಿಂಗ್ ಪೇಜ್ ನೋಡ್ತೀನಿ ಅಂತ ಹೇಳ್ತಾಯಿದ್ರು. ಇನ್ನೊಬ್ರು ಯಾರೋ ಸಿಕ್ಕಿದ್ರು, ಅದಕ್ಕೆ ನಾನು ಹೇಳಿದೆ ನಾವು ಮಾಡೋ ಬಿರಿಯಾನಿ ನಾವು ಮಾಡೋ ಅಡುಗೆನೇ ತಿಂದು ಬೇಜಾರಾಗಿದೆ, ಅದಕ್ಕೆ ನಿಮ್ಮ ಹೋಟ್ಲಲ್ಲಿ ತಿನ್ನೋಣ ಅಂತ ಬಂದಿದ್ದೀವಿ ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ಬಿರಿಯಾನಿ ತೊಗೊಂಡಿದ್ದೀವಿ. ಈ ಥರ ತಟ್ಟೆಲ್ಲಿ ಹಾಕ್ಕೊಟ್ಬಿಡ್ತಾರೆ ಅಷ್ಟೇ. ಇದೆ ಬಿರಿಯಾನಿ, ದೊಡ್ಡ ಪೀಸ್ ಹಾಕಿದ್ದಾರೆ, ಪರವಾಗಿಲ್ಲ ಪೀಸ್ ಹಾಕಿದ್ದಾರೆ, ಒಂದು 5 ಪೀಸ್ ಹಾಕಿದ್ದಾರೆ ದೊಡ್ಡದು. ಚೆನ್ನಾಗಿದೆ, ಅಂದರೆ ನಿಮ್ಗೆ ಹೆವಿ ಮಸಾಲ ಇಲ್ಲ, ವೆರಿ ಮೈಲ್ಡ್ ಮಸಾಲ,
ನೈಸ್. ಆ್ಯಕ್ಚುಲಿ ಸಾರು ಜೊತೆ ತಿನ್ನಬೇಕು, ಅವಾಗ ಎಕ್ಸ್ಟ್ರಾ ಟೇಸ್ಟ್. ಸಾರು ಜೊತೆ ತಿಂದರೆ ಸೂಪರ್. ಮಟನ್ ಅಷ್ಟು ಎಳೆದು ಚೆನ್ನಾಗಿ ಬೆಂದಿದೆ, ಬಿಸಿದೆ. ಸೊ SLR ಬಿರಿಯಾನಿ ತಿಂದಾಯಿತು, ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಇನ್ನೂ ಒಂದು 3.5 ಅವರ್ಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ರೆಸಾರ್ಟ್ ಹೆಂಗಿದೆ, ಯಾವ ರೆಸಾರ್ಟು ಎಲ್ಲ ಅಲ್ಲೋಗಿ ತೋರಿಸ್ತೀನಿ. ಅದ್ರೊಳಗೆ ಹೋಗ್ಬೇಕಂತೆ. ಬಿಸಿಲಲ್ಲಿ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಬನ್ನಿ ರೂಮ್ ಟೂರ್ ಮಾಡೋಣ ಹೆಂಗಿದೆ ಅಂತ. ಕ್ರೇಜಿ ಆಗಿದೆ, ಆಲ್ರೆಡಿ ನೋಡ್ಕೊಂಬಂದ್ಬಿಟ್ಟೆ ನಾನು, ನಿಮಗೂ ತೋರಿಸ್ತೀನಿ ಬನ್ನಿ. ಇದು ಫುಲ್ಲು ಇಕೋ ಫ್ರೆಂಡ್ಲಿ ರೆಸಾರ್ಟು. ಪ್ಲಾಸ್ಟಿಕ್ಕು ಅದೆಲ್ಲ ಏನು ಯೂಸ್ ಮಾಡಲ್ಲ, ಎಲ್ಲ ನ್ಯಾಚುರಲಾಗೇ ಇರೋದು. ಈವನ್ ಕಟ್ಟಿರೋದು ಕೂಡ ಕಲ್ಲು ಮಣ್ಣಲ್ಲೇ ಕಟ್ಟಿರೋದು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ, ಬಾಳೆ ಎಲೆನಲ್ಲಿ ಬರೆದ್ಬಿಟ್ಟು. ಮತ್ತು ಇಲ್ಲಿ ಸೋಪು ಎಲ್ಲದೂ ಅಷ್ಟೇ ಈ ಬಾಳೆ ಎಲೆನಲ್ಲಿ ಸುತ್ತಿದ್ದಾರೆ, ಅಂದರೆ ಇವರೇ ಮಾಡೋದು ಸೋಪು. ಪೇಸ್ಟ್ ಸಂಜು ಇದು ಪೇಸ್ಟು ತಡಿ ನೋಡೋಣ ಹೆಂಗಿದೆ ಪೇಸ್ಟ್. ಬೇವಿನ ಸೊಪ್ಪು ಏನಾರು ಇಟ್ಬಿಟ್ಟವ್ರ? ಓ ಸೂಪರ್ ಅಲ್ಲ ಸಂಜು. ಅಲ್ಲಿಟ್ಟು ನಮ್ಮ ಅಜ್ಜಿ ತಿಕ್ತಾಯಿದ್ರು ಅಲ್ಲಿಟ್ಟು ಅಂತ, ಆ ಥರ ಏನೋ ಇದೆ ಅನಿಸುತ್ತೆ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಈ ಥರ ಒಂದು ರೆಸಾರ್ಟಿಗೆ ಬಂದಿರೋದು. ಚೆನ್ನಾಗಿದೆ, ವೆರಿ ನೈಸ್. ಈವನ್ ಇದರಲ್ಲಿರೋ ಬ್ರಷ್ ಕೂಡ ವುಡನ್ದು ನೋಡಿ, ಇಕೋ ಫ್ರೆಂಡ್ಲಿ ವುಡನ್ ಬ್ರಷ್. ರೂಮ್ ನೋಡಿ ಬನ್ನಿ ಹೆಂಗಿದೆ ಅಂತ. ಇದು ಜಸ್ಟ್ ಒಂದು ಪ್ಯಾಸೇಜ್ ಥರ ಇದೆ. ಸೊ ಸಕ್ಕತ್ತಾಗಿದೆ. ಮೇಲ್ ತೋರ್ಸು, ಸೀಲಿಂಗು ವುಡನ್ ಸೀಲಿಂಗು. ರೂಮ್ ಚೆನ್ನಾಗಿದೆ. ಇಲ್ಲೊಂದು ಚಿಕ್ಕದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ ವಾರ್ಡ್ರೋಬು. ಇನ್ನೊಂದು ಮೇಯ್ನ್ ನನಗಿಲ್ಲಿ ಇಷ್ಟ ಆಗಿದೆ ಏನು ಗೊತ್ತಾ, ಇಲ್ಲಿ ನಿಮ್ಗೆ ಹೊರಗಡೆ ಸಿಟ್ಔಟ್ ಇದೆ, ಸಖತ್ತಾಗಿದೆ. ಅದಕ್ಕೆ ಸಪ್ರೇಟು ಎಂಟ್ರಿ. ಬನ್ನಿ ತೋರಿಸ್ತೀನಿ. ಸಖತ್ತಾಗಿದೆ ನೋಡಿ ಸಿಟ್ಔಟು. ಆ್ಯಕ್ಚುಲಿ ಇಲ್ಲಿ ಬೇಕಂದರೆ ನಾವು ಇದು ಕೂಡ ಹಾಕೋಬೋದು, ಫೈರ್ ಕ್ಯಾಂಪ್ ಕೂಡ. ಇದೆಲ್ಲ ಮರದ್ದು ಚೇರ್ಗಳು, ಸಖತ್ತಾಗಿದೆ. ಈ ಸ್ಪೇಸ್ ಅಂತೂ ಅಲ್ಟಿಮೇಟ್ ಅಲ್ಲ ಸಜ. ಇನ್ನೊಂದು ಇಂಟ್ರೆಸ್ಟಿಂಗ್ ಹೆಂಗೆ ಗೊತ್ತಾ, ಓಪನ್ ಶವರು. ಇದು ಸಖತ್ ಇಷ್ಟ ಆಯ್ತು ನನಗೆ. ನೋಡಿ ಓಪನ್ ಶವರು, ಫುಲ್ಲು ಕಲ್ಲಲ್ಲೇ ಕಟ್ಟಿರೋದು ಇದೆಲ್ಲ. ಈ ಸಮ್ಮರ್ಗೆ ಸ್ನಾನ ಮಾಡೋಕ್ಕಂತೂ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಬಾತ್ರೂಮ್ ಸಪ್ರೇಟ್ ಇದೆ ಬನ್ನಿ. ಎಷ್ಟು ತಣ್ಣಗಿದೆ ನೋಡು, ಹೆಂಚಾಗಿರೋದ್ರಿಂದ ತುಂಬ ಬಿಸಿಲಿದೆ. ಬಟ್ ಇದ್ರೊಳಗಡೆ ಇದ್ದರೆ ನಮಗೆ ಬಿಸಿಲಂತ ಅನ್ಸೋದೇ ಇಲ್ಲ, ಯಾಕಂದರೆ ಫುಲ್ಲು ಮೇಲೆಲ್ಲ ಹೆಂಚು ಮತ್ತು ಇಲ್ಲೆಲ್ಲ ಕಲ್ಲಿನ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ವಾಶ್ರೂಮ್ ಎಷ್ಟು ಚೆನ್ನಾಗಿದೆ. ಸೊ ಇವಾಗ ಬಂದಿರೋದು ಮಧ್ಯಾಹ್ನ ಆಗಿದೆ, ಲಂಚ್ ರೆಡಿ ಆಗಿದೆ. ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದು ಆಮೇಲೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಫುಲ್ಲು ರೆಸಾರ್ಟ್ ಹೊರಗಡೆ ಎಲ್ಲ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಊಟ ಮಾಡ್ಕೊಂಬಂದು ಆಮೇಲೆ ಸಿಗ್ತೀನಿ. ಈ ಕಡೆ ಪಾಪ ನಡಿ ಮುಂದೆ. ಡೈನಿಂಗ್ ಏರಿಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ, ಬನ್ನಿ ಒಳಗೆ ಹೋಗಿ ನೋಡೋಣ. ಎಲ್ಲ ತಾಮ್ರದ್ದು ಇಟ್ಟಿದ್ದಾರೆ ನೋಡು, ವಾಶ್ ಬೇಸಿನ್ ಎಲ್ಲ ತಾಮ್ರದ್ದು. ಬಾ ಚಿಕ್ಕು. ಪಾಯಸ ಇದೆ, ಕಾಯಿ ಹಾಲು, ಮತ್ತು ಇದು ಗೆಣಸು ತವಾ ಫ್ರೈ, ಇದು ಮೊಸರು, ಶಾವಿಗೆ,
ರಾಜ್ಮುಡಿ ರೈಸು, ಸೊಪ್ಪಿಗೆ ಸೊಪ್ಪು ರೈಸು, ಬಸಳೆ ಸೊಪ್ಪಿನ ಸಾರು ಅಂತಿದೆ, ರಸಮ್ಮು, ತುಂಬ ಐಟಮ್ಸ್ ಇದೆ, ಕೋಳಿ ಸಾರು, ಸಂಜಯ್ ಫೇವ್ರೆಟ್ ಫಿಶ್ ಫ್ರೈ, ಜಾಗ್ರಿ, ವಿಶ್ವಾಗಿದೆ. ಸ್ವಲ್ಪ ಲೈಟಾಗಿ ಅದು ಇದು ಹಾಕೊಂಬಂದಿದ್ದೀನಿ, ಎಲ್ಲ ನೋಡೋಕೆ ಸಖತ್ತಾಗಿ ಕಾಣಿಸ್ತಿದೆ. ಇದು ಗೆಣ್ಸ್ ಫ್ರೈ, ಸಖತ್ತಾಗಿದೆ. ಟ್ರೈ ಮಾಡಬೇಕು ಅಂತ ಇದು ಮನೇಲಿ. ಸಖತ್ತಾಗಿದೆ. ಫಿಶ್ ಫ್ರೈ ತಿನ್ನೋಣ. ಕಳೆದೋಗ್ತೀಯ ತಿಂದರೆ. ಸಖತ್ತಾಗಿದೆ. ಬಸಳೆ ಸೊಪ್ಪಿನ ಸಾರು, ಸೊಪ್ಪಿಗೆ ರೈಸ್ ಮಾಡಿದ್ದಾರೆ. ನಾನು ನೋಡಿರಲಿಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ ಟ್ರೈ ಮಾಡಬೇಕು ನಾನು. ಒಳ್ಳೇದು ಕೂಡ ಹೆಲ್ತ್ಗೆ. ಸಖತ್ತಾಗಿದೆ. ಸಖತ್ ಮೀಲು. ಹೆಲ್ತಿ ಮೀಲ್. ಹೆಲ್ದಿ ಮೀಲ್. ಹಾಗೆ ವಾಕಿ ಟಾಕಿ ಕೊಟ್ಬಿಟ್ಟಿದ್ದಾರೆ ಆ ಅಂಕಲ್ಲು. ಇಟ್ಕೊಂಡು ಓಡಾಡ್ತಾ ಇದ್ದಾನೆ, ಇವಂದೇ ರೆಸಾರ್ಟ್ ಅನ್ನಂಗೆ. ತೊಗೊಂಬಮ್ಮ ಇಲ್ಲಿ, ತಗೊಂಬ. ಯಾರು ಕೊಟ್ಟಿದ್ದು? ಹಾಂ, ಅಂಕಲ್ಲ. ತೋರಿಸು. ಹಿಂದ್ಗಡೆ ಒಂದು ಸ್ಟೆಪ್ಸ್ ಇದೆ. ಇಲ್ಲೆಲ್ಲ ಇಂಡೋರ್ ಗೇಮ್ಸ್ ಆ್ಯಕ್ಚುಲಿ. ಕೇರಮ್ ಇದೆ, ಲೂಡೋ ಇದೆ, ಏನೇನೋ ಗೇಮ್ಸ್ ಇದೆ, ಗೋಲಿ. ಅಳುಗುಲಿ ಮನೆ ಇದೆ. ಸೂಪರ್. ಇದೆಲ್ಲ ಆಡ್ಬೇಕು ನಾನು. ಚೌಕಾಬಾರ, ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ. ಮಕ್ಳಿಗೆ ಕೂಡ ಇದೆ ನೋಡಿ ಇಲ್ಲಿ. ಸರ್ಕಲ್ಲು, ಸ್ಕ್ವಯರು, ಮಕ್ಳಿಗೂ ಗೇಮ್ಸ್ ಇದೆ, ದೊಡ್ಡವ್ರಿಗೂ ಇದೆ. ಹಾವು ಏಣಿ ಇದೆ. ಆ್ಯಕ್ಚುಲಿ ಎಷ್ಟೊಂದು ನಮ್ಗೆ ಗೊತ್ತಿಲ್ಲದಿರೋ ಗೇಮ್ಸ್ ಎಲ್ಲ ಇದೆ ಇಲ್ಲಿ ಆ್ಯಕ್ಚುಲಿ. ಇದು ಬರ್ಕೊಂಡು ಆಡ್ತಾಯಿದ್ವಿ ನಾವು ಆ್ಯಕ್ಚುಲಿ. ಇದು ಆಡಬೇಕು, ಆಮೇಲೆ ಬಂದು ಆಡೋಣ. ಆ್ಯಕ್ಚುಲಿ ಇಲ್ಲಿ ಚಿಕ್ಕದೊಂದು ಪಾಂಡ್ ಥರ ಇದೆ, ಅಂದರೆ ರಿವರ್ ಥರ ಆ್ಯಕ್ಚುಲಿ. ಬಟ್ ಏನಂದರೆ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆವಾಗ ನೀರು ಫ್ಲೋ ಜಾಸ್ತಿ ಇರುತ್ತೆ. ಇವಾಗ ಫ್ಲೋ ಅಷ್ಟಿಲ್ಲ, ಮತ್ತು ನೀರು ಕೂಡ ಗಲೀಜಾಗಿದೆ. ಬೇರೆದು ವೀಡಿಯೋಸ್ ಎಲ್ಲ ನೋಡಿದ್ನಲ್ಲ, ಇದರೊಳಗೆಲ್ಲ ಆಟ ಆಡ್ತಾಯಿದ್ರು ಆ್ಯಕ್ಚುಲಿ. ಅಂದರೆ ಕ್ಲಿಯರ್ ವಾಟರ್ ಇರುತ್ತಲ್ಲ, ಆವಾಗ ಫುಲ್ಲು ಮಳೆಗಾಲದಲ್ಲಾದರೆ. ಚಿಕ್ಕು ಈ ಕಡೆ ಬಾ, ಹೋಗ್ಬಾರ್ದು. ಬೇಡ ಬಾ, ಇದೇ ಕೋತಿ ಕೆಲಸ ಒಂದು. ಗೈಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿ ಕೂತ್ಕೊಂಡ್ರೆ ಎದ್ದು ಬರೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನೇನು ಸನ್ಸೆಟ್ ಆಗ್ತಾ ಇದೆ. ಸೊ ಬ್ಯಾಕ್ಗ್ರೌಂಡ್ ನಿಮ್ಗೆ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕ್ರೇಜಿಯಾಗಿ ಬರ್ತಿದೆ. ಸೂಪರಾಗಿದೆ ಮಾತ್ರ. ಬಾಲಿ ಸ್ವಿಂಗ್ ಎಲ್ಲ ಇದೆ ಇಲ್ಲಿ. ಅಲ್ಲೇನವ, ನಾನು ಯಾವುದಕ್ಕೆ ಹೋಗ್ತೀನಿ ಅದೇ ಬೇಕಿದ್ದಕ್ಕೆ. ನೋಡಿ, ಬಾಲಿ ಸ್ವಿಂಗು ಸಖತ್ತಾಗಿದೆ. ಇಷ್ಟು ದೊಡ್ಡ ಸ್ವಿಂಗ್ ಇದೆ ಅಂತ ಗೊತ್ತಿದ್ರೆ ದೊಡ್ಡ ಗೌನ್ ತರ್ತಿದ್ದೆ ನಾನು, ಗೊತ್ತೇ ಇಲ್ಲ. ನಾರ್ಮಲ್ ಈ ಥರ ಡ್ರೆಸ್ಸಸ್ ತಂದಿದ್ದೀನಿ, ಬಟ್ ಸಖತ್ತಾಗಿದೆ. ಬೆಟ್ಟ ಇದೆ ಬ್ಯಾಕ್ ಸೈಡು, ಒಳ್ಳೆ ತಣ್ಣನೆ ಗಾಳಿ, ಕ್ರೇಜಿ ಮಾತ್ರ. ಇಲ್ಲಿ ಬಂದರೆ ನೀವು ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲೇ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಷ್ಟು ಗೇಮ್ಸ್ ಇದೆ, ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ಮತ್ತು ಮಕ್ಳಿಗೂ ಅಷ್ಟೇ ಏನೇನೋ ಇದೆ. ಸಖತ್ತಾಗಿದೆ. ಸೈಕಲ್ಸ್ ಎಲ್ಲ ಇದೆ ಆ್ಯಕ್ಚುಲಿ. ದೊಡ್ಡವ್ರಿಗೂ ಇದೆ, ಚಿಕ್ಕವ್ರಿಗೂ ಇದೆ. ಚೆನ್ನಾಗಿದೆ. ನಾನು ಓಡಿಸ್ಕೊ ಬರ್ಬೇಕು ಸಂದು ಸೈಕಲ್ಲು. ಬೀಳ್ತೀಯಾ, ಆಮೇಲೆ ಓಡಿಸ್ಕೊ ಬರಲಾ? ಸೊ ಈವ್ನಿಂಗ್ ಅಂತೂ ತುಂಬ ಚೆನ್ನಾಗಿದೆ ವೆದರು, ಒಂಥರ ಕೂಲಾಗಿದೆ. ಸೊ ತುಂಬಾ ಇಷ್ಟ ಆಯಿತು. ಹೊರಗಡೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ, ಯಾಕಂದರೆ ಇಲ್ಲೇ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ನೇಚರಲ್ಲೇ. ಇವಾಗ ಈವ್ನಿಂಗು ಆಲ್ಮೋಸ್ಟ್ ಇವಾಗ 6 ಗಂಟೆ ಆಗಿದೆ. ಇನ್ನೇನು ಸ್ನ್ಯಾಕ್ಸು ಮತ್ತು ಕಾಫಿ ಟೀ ಎಲ್ಲ ರೆಡಿಯಾಗಿರುತ್ತೆ. ಹೋಗ್ಬಿಟ್ಟು ಸ್ನ್ಯಾಕ್ಸ್ ತೊಗೊಂಡು ಸದ್ಯಕ್ಕೆ ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ. ಸೊ ಟ್ರೆಕ್ಕಿಂಗು ಮತ್ತು ಜೀಪ್ ಸಫಾರಿ ಇರುತ್ತೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ನೈಟ್ ಡಿನ್ನರ್ಗೆ ಏನೇನಿರುತ್ತೆ ಅಂತೇಳಿ ಅದನ್ನು ಕೂಡ ತೋರಿಸ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಹಾಕಿ.
ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಾಯ್. ಸೊ ಸ್ನ್ಯಾಕ್ಸ್ಗೆ ಪಡ್ಡು ಇಟ್ಟಿದ್ದಾರೆ ಮತ್ತು ಅವಲಕ್ಕಿ ಇದೆ, ಕಾಫಿ, ಟೀ ಇದೆ. ಐ ಥಿಂಕ್ ಇದು ಟೀ ಅನಿಸುತ್ತೆ, ಇದು ಕಾಫಿ. ಸೊ ಕಾಫಿ ಅಮ್ಮ ಸುಟ್ಟೋಗ್ತೈತೆ. ಇದು ತಾಮ್ರ ಅಲ್ವಾ, ಸುಟ್ಟೋಗ್ತೈತೆ. ಪಡ್ಡು ತಿನ್ನೋಣ. ಹಾಂ ಸ್ವೀಟ್ ಇದೆ ಅಂದರೆ ಪ್ಯಾನ್ ಕೇಕ್ ಮಾಡ್ತಾರಲ್ಲ ಆ ಥರದ್ದು ಹಾಕಿ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಕಾಫಿ ಕುಡಿಯೋಕ್ಕೆ ಆಗ್ತಾಯಿಲ್ಲ, ಬಿಸಿ ಇದೆ. ಚೆನ್ನಾಗಿದೆ ಕಾಫಿ, ಆದರೆ ಸಿಕ್ಕಾಪಟ್ಟೆ ಸುಡ್ತಿದೆ ಇದು. ಏನು ಮಾತಾಡಲಿ, ತುಂಬ ದಿನ ಆಗಿದೆ ಸೈಕಲ್ ಓಡಿಸಿ. ಬಿದ್ದೆ 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 ಬಿದ್ದೆ. ಚೆನ್ನಾಗಿದೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಇದೆ ಸೈಕಲ್ಲು, ಚೆನ್ನಾಗಿದೆ ನೋಡಿ. ಚೀಕು ಓಡಿಸ್ತಾ ಇರೋದು ತೋರಿಸು.